ಫ್ರಂಟ್ ಅಲ್ಲಿ ಏನಕ್ಕೆ ರೇಡಿಯಂ ಸ್ಟಿಕ್ಕರ್ನ ವೈಟ್ ಹಾಕ್ತಾರೆ, ಸೈಡ್ ನಲ್ಲಿ ಏನಕ್ಕೆ ಯೆಲ್ಲೋ ಸ್ಟಿಕ್ಕರ್ ಹಾಕ್ತಾರೆ, ರಿಯರ್ ನಲ್ಲಿ ಏನಕ್ಕೆ ರೆಡ್ ಸ್ಟಿಕ್ಕರ್ ಹಾಕ್ತಾರೆ ಅಂತ. ಈ ಒಂದು ಯೆಲ್ಲೋ ರೇಡಿಯಂ ಸ್ಟಿಕ್ಕರ್ ಇಂದ ಏನ್ ಬೆನಿಫಿಟ್ ಅಂತಂದ್ರೆ, ಸೊ ಫ್ರಂಟ್ ಅಲ್ಲಿ ಆಯ್ತು, ಸೈಡ್ ನಲ್ಲಿ ಆಯ್ತು, ಇವಾಗ ರಿಯರ್ ನಲ್ಲಿ ಯಾವಾಗ್ಲೂ ರೇಡಿಯಂ ಸ್ಟಿಕ್ಕರ್ ಬಂದು ರೆಡ್ ಅಲ್ಲೇ ಇರಬೇಕು. ಸರ್, ಒಂದು ವೆಹಿಕಲ್ ನಲ್ಲಿ ಫ್ರಂಟ್ ಅಲ್ಲಿ ಏನಕ್ಕೆ ರೇಡಿಯಂ ಸ್ಟಿಕ್ಕರ್ನ ವೈಟ್ ಹಾಕ್ತಾರೆ, ಸೈಡ್ ನಲ್ಲಿ ಏನಕ್ಕೆ ಯೆಲ್ಲೋ ಸ್ಟಿಕ್ಕರ್ ಹಾಕ್ತಾರೆ, ರಿಯರ್ ನಲ್ಲಿ ಏನಕ್ಕೆ ರೆಡ್ ಸ್ಟಿಕ್ಕರ್ ಹಾಕ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಸರ್. ಇವಾಗ ನಾವು ಒಂದು ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಸಿಂಗಲ್ ರೋಡ್ ಆಗಿರ್ತದೆ, ಅಂದ್ರೆ 2 ವೇ ರೋಡ್ ಆಗಿರ್ತದೆ. ಸಪೋಸ್ ಒಂದು 4 ವೀಲರ್ ಆಗಿರ್ಬೋದು, ಅಂದ್ರೆ ಲೈಟ್ ವೆಹಿಕಲ್ ಆಗಿರ್ಬೋದು. ಅದ್ರದ್ದು ಏನಾದ್ರು ರೈಟ್ ಸೈಡ್ ಲೈಟ್ ಏನಾದ್ರು ವರ್ಕ್ ಆಗ್ತಿಲ್ಲ ಅಂತಂದ್ರೆ, ಒಂದೇ ಸೈಡ್ ಲೈಟ್ ಮಾತ್ರ ವರ್ಕ್ ಆಗ್ತದೆ, ರೈಟ್ ಸೈಡ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ, ರಸ್ತೆನಲ್ಲಿ ಬರುವಾಗ ದೂರದಿಂದ ಬರ್ತಿರೋಂಥ ವೆಹಿಕಲ್ ಏನ್ ಕಾಣ್ತಾರೆ ಅಂದ್ರೆ ಅದು 2 ವೀಲರ್ ತರ ಕಾಣ್ತಾ ಇರ್ತದೆ. ಯಾಕೆಂದ್ರೆ ರೈಟ್ ಸೈಡ್ ನಲ್ಲಿ ಯಾವುದೇ ರೀತಿಯ ಒಂದು ಐಡೆಂಟಿಫಿಕೇಶನ್ ಇರೋದಿಲ್ಲ. ಆ ರೈಟ್ ಸೈಡ್ ನಲ್ಲಿ ಯಾವುದೇ ರೀತಿ ಐಡೆಂಟಿಫಿಕೇಶನ್ ಇಲ್ಲದಾಗ ಏನಾಗುತ್ತೆ ಅಂದ್ರೆ, ಒಂದು 2 ವೀಲರ್ ತಾನೇ ಬರ್ತಾ ಇರೋದು, ನಾವು ಓವರ್ಟೇಕ್ ಮಾಡ್ಬಿಡೋಣ ಅಂತ ಹೇಳಿ ಓವರ್ಟೇಕ್ ನ ಮಾಡ್ಬಿಡ್ತಾರೆ. ಹತ್ರ ಬರುವಾಗ ಏನಾಗುತ್ತೆ ಅಂದ್ರೆ, ಸಮಥಿಂಗ್ ಬೇರೆ ಗ್ಲಾಸ್ ಆಗಿರ್ಬೋದು, ಇಲ್ಲ ಬೇರೆ ಏನೊಂದು ರಿಫ್ಲೆಕ್ಷನ್ ಆದಾಗ ಏನಾಗುತ್ತೆ ಅಂದ್ರೆ, ಓ ಇದೊಂದು 4 ವೀಲರ್ ಅಂತೇಳಿ ಅವಾಗ ಡ್ರೈವರ್ ತಟ್ ಮಾಡಿಸ್ಬೇಕಾಗುತ್ತೆ. ಆ ರೀತಿಯಾದಂತ ಗೊಂದಲನ ತಡೆಗಟ್ಟಬೇಕು ಅಂತ ಹೇಳಿನೇ ಈ ರೀತಿಯಾದಂತ ಒಂದು ವೈಟ್ ಕಲರ್ ರೇಡಿಯಂ ಸ್ಟಿಕ್ಕರ್ ನ ಮುಂದ್ಗಡೆ ಹಾಕೋದು. ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ, ಸಪೋಸ್ ಏನಾದ್ರು ನಿಮ್ಮ ವೆಹಿಕಲ್ ನಲ್ಲಿ ರೈಟ್ ಸೈಡ್ ಹೆಡ್ ಲೈಟ್ ಏನಾದ್ರು ವರ್ಕ್ ಆಗ್ತಿಲ್ಲ ಅಂತಂದಾಗ, ಮುಂದೆಯಿಂದ ನೀವೇನಾದ್ರು ಫೋಕಸ್ ಲೈಟ್ ನ ಬಿಟ್ಟಾಗ ಈ ರಿಫ್ಲೆಕ್ಷನ್ ಬಂದು ಡ್ರೈವರ್ಗೆ ತೋರಿಸುತ್ತೆ, ಐಡೆಂಟಿಫಿಕೇಶನ್ ಮಾಡ್ತದೆ. ಒಂದು ವೈಟ್ ಲೈಟ್ ಬಂದು ಐಡೆಂಟಿಫಿಕೇಶನ್ ಮಾಡ್ತದೆ. ಅವಾಗ ಎದುರುಗಡೆಯಿಂದ ಬರ್ತಿರೋಂಥ ಡ್ರೈವರ್ಗೆ ಏನಾಗುತ್ತೆ ಅಂತಂದ್ರೆ, ಓ ಒಂದು ವೆಹಿಕಲ್ ಬರ್ತಾ ಇದೆ, ರೈಟ್ ಸೈಡ್ ಲೆಫ್ಟ್ ಸೈಡ್ ಹೆಡ್ ಲೈಟ್ ಬರ್ತಿರೋ ಕೂಡ ಈ ಒಂದು ರಿಫ್ಲೆಕ್ಷನ್ ಇಂದ ಅವ್ರಿಗೆ ಮುಂದ್ಗಡೆಯಿಂದ ಒಂದು ವೆಹಿಕಲ್ ಬರ್ತದೆ, ಅದು ಒಂದು ದೊಡ್ಡ ವೆಹಿಕಲ್, ಸ್ಕೂಟರ್ ಅಲ್ಲ ದೊಡ್ಡ ವೆಹಿಕಲ್ ಅಂತ ಹೇಳಿ ಅರ್ಥ ಆಗುತ್ತೆ. ಅವಾಗ ಓವರ್ಟೇಕ್ ಮಾಡೋದನ್ನ ಅವರು ನಿಲ್ಲಿಸಬಹುದು. ಇದು ಇದರ ಒಂದು ಬೆನಿಫಿಟ್. ಮುಂದ್ಗಡೆ ಯಾವ ರೀತಿ ನಾವು ವೈಟ್ ಸ್ಟಿಕ್ಕರ್ ನ ಹಾಕಿರ್ತೀವಿ, ಸೈಡ್ ನಲ್ಲಿ ಬಂದು ನಾವು ಯಾವತ್ತೂ ಯೆಲ್ಲೋ ರೇಡಿಯಂ ಸ್ಟಿಕ್ಕರ್ ನ ಹಾಕ್ಬೇಕು. ಈ ಒಂದು ಯೆಲ್ಲೋ ರೇಡಿಯಂ ಸ್ಟಿಕ್ಕರ್ ಇಂದ ಏನ್ ಬೆನಿಫಿಟ್ ಅಂತಂದ್ರೆ, ಎಲ್ಲಾ ವೆಹಿಕಲ್ಗೂ ಒಂದೇ ತರ ಪೇಂಟ್ ಇರಬೇಕು ಅಂತಿಲ್ಲ. ಕೆಲವೊಂದ್ಸಲ ಡಾರ್ಕ್ ನಲ್ಲಿ ಅಂದ್ರೆ ಕತ್ಲೆನಲ್ಲಿ ಕೆಲವೊಂದು ಪೇಂಟ್ ಗಳು ಎದ್ದು ಕಾಣೋದಿಲ್ಲ. ಯಾರೊಬ್ರು ಡ್ರೈವರ್ ಏನ್ ಮಾಡ್ತಾರೆ ಅಂದ್ರೆ, ಸಡನ್ ಆಗಿ ರೈಟ್ ಗೆ ಟರ್ನ್ ಮಾಡ್ಬಿಡ್ತಾರೆ. ರೈಟ್ ಗೆ ಟರ್ನ್ ಮಾಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಹೆಡ್ ಲೈಟ್ ಬಂದು ಮುಂದೆ ಹೊಟ್ಟೋಯ್ತು, ಹಿಂದ್ಗಡೆ ಟೇಲ್ ಲೈಟ್ ಬಂದು ಹಿಂದೆ ಹೊಟ್ಟೋಯ್ತು, ಮಧ್ಯದಲ್ಲಿ ಯಾವುದೇ ರೀತಿಯ ಒಂದು ರಿಫ್ಲೆಕ್ಷನ್ ಇರೋದಿಲ್ಲ, ಕೆಲವೊಂದು ಪೇಂಟ್ ಗಳು ಬಂದು ಲೈಟ್ ಗೆ ಫೋಕಸ್ ಆಗೋದಿಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ, ಈ ರೀತಿಯಾದಂತ ಯೆಲ್ಲೋ ಸ್ಟಿಕ್ಕರ್ ಗಳು ಬಂದು ಆ ಲೈಟ್ ಗೆ ಬಂದು ರಿಫ್ಲೆಕ್ಷನ್ ಆಗ್ಬೇಕು, ಒಂದು ವೆಹಿಕಲ್ ಯೂ ಟರ್ನ್ ಮಾಡ್ತಾ ಇದೆ, ನೀವು ಸ್ಲೋ ಮಾಡ್ಕೊಳ್ಳಿ ಅನ್ನೋಂತ ಒಂದು ಐಡೆಂಟಿಫಿಕೇಶನ್ ಗೆ ಯೆಲ್ಲೋ ಕಲರ್ ಸ್ಟಿಕ್ಕರ್ ಅನ್ನೇ ಲೆಫ್ಟ್ ಸೈಡ್ ನಲ್ಲಿ, ರೈಟ್ ಸೈಡ್ ನಲ್ಲಿ ಮಾತ್ರ ಹಾಕ್ಬೇಕಾಗಿರೋಂಥದ್ದು. ಮುಂದ್ಗಡೆ ಯಾವಾಗ್ಲೂ ವೈಟ್ ಹಾಕ್ಬೇಕು, ಹಿಂದ್ಗಡೆ ಸೈಡ್ ಅಲ್ಲಿ ಬಂದು ನಿಮ್ಗೆ ಯೆಲ್ಲೋ ಕಲರ್ ಸ್ಟಿಕ್ಕರ್ ನ ಹಾಕ್ಬೇಕು. ಸೊ ಫ್ರಂಟ್ ಅಲ್ಲಿ ಆಯ್ತು, ಸೈಡ್ ನಲ್ಲಿ ಆಯ್ತು, ಇವಾಗ ರಿಯರ್ ನಲ್ಲಿ ಯಾವಾಗ್ಲೂ ರೇಡಿಯಂ ಸ್ಟಿಕ್ಕರ್ ಬಂದು ರೆಡ್ ಅಲ್ಲೇ ಇರಬೇಕು. ಯಾಕೆಂತಂದ್ರೆ ಡೇಂಜರ್ ನ ಒಂದು ಇಂಡಿಕೇಟ್ ಮಾಡೋದು ಬಂದು ರೆಡ್ ಅಲ್ಲೇನೆ. ಸೊ ಹಿಂದ್ಗಡೆ ಯಾವಾಗ್ಲೂ ರೆಡ್ ಅಲ್ಲೇ ಇರಬೇಕು, ಮುಂದ್ಗಡೆ ಯಾವಾಗ್ಲೂ ವೈಟ್ ಅಲ್ಲೇ ಇರಬೇಕು. ಫ್ರಂಟ್ ಅಲ್ಲಿ ಯಾವತ್ತೂ ನಾವು ರೆಡ್ ನಲ್ಲಿ ಯಾವುದೇ ರೀತಿ ಸ್ಟಿಕ್ಕರ್ ನ ಹಾಕಕ್ ಹೋಗ್ಬಾರ್ದು. ಯಾಕೆಂತಂದ್ರೆ ರೆಡ್ ಬಂದು ಡೇಂಜರ್ ಇಂಡಿಕೇಟ್ ಮಾಡುವಂತದ್ದು. ಒಂದು ವೆಹಿಕಲ್ ಏನಾದ್ರು ಅಕಸ್ಮಾತ್ ರೋಡ್ ಅಲ್ಲಿ ಬ್ರೇಕ್ ಡೌನ್ ಆಗಿ ನಿಂತೋಯ್ತು, ಸಪೋಸ್ ಯಾವುದೇ ರೀತಿಯ ಒಂದು ಪಾರ್ಕಿಂಗ್ ಲೈಟ್ ಆಗಿರ್ಲಿ, ಬೇರೆ ಏನು ಇಂಡಿಕೇಶನ್ ವರ್ಕ್ ಆಗ್ತಿಲ್ಲ ಅಂದಾಗ, ಸ್ಪೀಡ್ ಆಗಿ ಬರ್ತಿರೋಂತ ವೆಹಿಕಲ್ಗೆ ಈ ಒಂದು ಡೇಂಜರ್ ರಿಫ್ಲೆಕ್ಷನ್ ಬಂದು ಬೇಗ ಆಗ್ಬೇಕು ಅಂತ ಹೇಳಿನೇ ನಿಮ್ಗೆ ರೆಡ್ ಸ್ಟಿಕ್ಕರ್ ಬಂದು ಹಿಂದ್ಗಡೆ ಹಾಕ್ಬೇಕು ಅಂತಿರೋದು. ಸೊ ವೆಹಿಕಲ್ ನ ಏನು ರೂಲ್ಸ್ ಪ್ರಕಾರ ಒಂದು ವೈಟ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ರೆಡ್ ಆಗಿರ್ಬೋದು, ಅದ್ರ ತಕ್ಕನಾಗೇನೆ ವೆಹಿಕಲ್ಗೆ ಸ್ಟಿಕ್ಕರಿಂಗ್ ನ ಮಾಡಿಸಿ ಬೇರೆ ವೆಹಿಕಲ್ ಗಳಿಗೆ ಆದಷ್ಟು ಬೇಗ ನಮ್ಮ ವೆಹಿಕಲ್ ನ ಐಡೆಂಟಿಫಿಕೇಶನ್ ಆಗೋ ತರ ಅನುಕೂಲವಾಗಿ ವೆಹಿಕಲ್ ನ ಸ್ಟಿಕ್ಕರಿಂಗ್ ಮಾಡಿಸಿ. ಥ್ಯಾಂಕ್ ಯು.